ಹಲೋ ಹಾಯ್ ನಮಸ್ಕಾರ. AR ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ? ಐ ಹೋಪ್ ಯು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತು ನಾನು ಸ್ಪೆಷಲಾಗಿ ತುಂಬ ಈಸಿಯಾಗಿ ಮಾಡುವಂಥ ಎಮ್ಮಿ ಟೇಸ್ಟಿ ಹೆಲ್ದಿಯಾಗಿರುವಂಥ ಇದು ಓನ್ಲಿ ಪಪ್ಪು ಅಂತ ದಾಲ್ ಪಪ್ಪು ಅಂತ ಹೇಳೋಕ್ಕಾಗಲ್ಲ, ವಿತ್ ಪಾಲಕ್ ದಾಲ್ ಪಪ್ಪು ಅಂತ ಹೇಳ್ಬೋದು. ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇದು ಮನೇಲಿ ಇರುವಂತಹ ಹೌಸ್ ವೈಫಿಂಗ್ ಅಂತ ಹೇಳ್ತಾ ಇಲ್ಲ, ಆಫೀಸ್ ವರ್ಕ್ ಮಾಡೋರು ಆಗಿರ್ಬೋದು, ಬ್ಯಾಚುಲರ್ಸ್ ಆಗಿರ್ಬೋದು, ಅಥವಾ ತುಂಬ ಅರ್ಜೆಂಟಾಗಿ ಕೆಲಸ ಮಾಡಿ ಬೇಗ ಮುಗಿಸ್ಬೇಕು, ಅರ್ಜೆಂಟ್ ಇದೆ ಇಲ್ಲ ಕ್ವಿಕ್ಕಾಗಿ ಮಾಡ್ಬೋದು. ಒಂದು 9 to 10 ಮಿನಿಟ್ಸಲ್ಲಿ ಇದನ್ನು ಈಸಿಯಾಗಿ ಮಾಡ್ಬೋದು. ಸೊ ತುಂಬ ಈಸಿಯಾಗಿರುತ್ತೆ ಆ್ಯಂಡ್ ಹೆಲ್ದಿಯಾಗಿರುತ್ತೆ. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನೇ ಯೂಸ್ ಮಾಡಿಕೊಂಡು ಮಾಡುವಂತಹ ಒಂದು ಪಾಲಕ್ ದಾಲ್ ಪಪ್ಪು ಅಂತ ಹೇಳ್ಬೋದು. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಬೇಳೆನ ನಾನು ಅರ್ಧ ಕಪ್ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕು. ಹಾಗೆ ಈ ವೆಜಿಟೇಬಲ್ಸ್ ನೀವು ಯಾವುದು ಬೇಕಾದ್ರೂ ಯೂಸ್ ಮಾಡ್ಕೋ, ಬ್ರಿಂಜಲ್ ಯೂಸ್ ಮಾಡ್ಕೋಬೋದು, ಪೊಟೆಟೊ ಯೂಸ್ ಮಾಡ್ಕೋಬೋದು, ಸೊಪ್ಪುಗಳನ್ನ ಯೂಸ್ ಮಾಡ್ಕೋಬೋದು. ನಾನು ಪಾಲಕ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಒಂದು ಕಟ್ಟಲ್ಲಿ ಅರ್ಧ ಅಷ್ಟೇ ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆ 2 ಪೊಟೆಟೊ ತಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು. ಹಾಗೆ 1 ಟೊಮೆಟೊ, ಹಾಗೆ 4 ಚಿಲ್ಲಿನ ಯೂಸ್ ಮಾಡ್ಕೋಬೇಕು. ಹಾಗೆ 1 ಟೀ ಸ್ಪೂನ್ ಬೇಕು ಅಷ್ಟು ಯೆಲ್ಲೋ ಪೌಡರ್, ಹಾಗೆ ರುಚಿಗೆ ತಕ್ಕ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಯೂಸ್ ಮಾಡ್ಕೋಬೇಕು. ಇದನ್ನು ಮಾಡೋ ವಿಧಾನ ಅನ್ನೋದನ್ನು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಕುಕ್ಕರ್ ಪಾತ್ರೆನ ತಗೊಂಡು ವಾಶ್ ಮಾಡಿರುವಂತಹ ದಾಲ್ನ ಅದಕ್ಕೆ ಹಾಕೋಬೇಕು. ಹಾಗೆ ನಾವು ದಾಲ್ ಎಷ್ಟು ಆಫ್ ತಗೊಂಡಿದ್ದೀವಿ ನೋಡಿ, ಅದಕ್ಕಿಂತ ಸ್ವಲ್ಪ ಬೇಕಾಗುವಷ್ಟು ನೀರನ್ನು ಹಾಕೊಳ್ಳಿ. ನನಗೆ ಎಷ್ಟು ಬೇಕಷ್ಟು, ತುಂಬ ದಪ್ಪ ಮಾಡೋದು ಕಡಿಮೆ ನೀರು ಹಾಕೊಳ್ಳಿ. ತುಂಬ ಸ್ವಲ್ಪ ನಾರ್ಮಲ್ ಆಗಿರಲಿ, ಗ್ರೇವಿ ಥರ ಇರಲಿ ಅಥವಾ ಸಾಂಬಾರು ಥರ ಇರಲಿ, ಸ್ವಲ್ಪ ಜಾಸ್ತಿ ಹಾಕೋಬೋದು. ಹಾಗೆ ಹೆಚ್ಕೊಂಡಿರುವಂತಹ ಪಾಲಕ್ನ ಹಾಕೋತಾ ಇದ್ದೀನಿ. ಪಾಲಕ್ ಹಾಕೋಬೋದು, ಬೇರೆ ಸೊಪ್ಪುಗಳನ್ನ ಹಾಕೋಬೋದು. ಹಾಗೆ ಪೊಟೆಟೊ ಹಾಕೋತಿದ್ದೀನಿ. ಹಾಗೆ ಅಲ್ಲಿ ನಾನು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೋಬೇಕು. ಹಾಗೆ ಅರಿಶಿನ ಪೌಡರು, ಆಮೇಲೆ ಗ್ರೀನ್ ಚಿಲ್ಲಿ ಅದೆಲ್ಲವೂ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹಾಕೊಂಡಿದ್ದೀನಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಉಪ್ಪು ಇವಾಗಲೇ ಹಾಕೋತಾ ಇದ್ದೀನಿ. ನಿಮಗೇನಾದರೂ ಉಪ್ಪು ಹಾಕೊಳ್ಳೋದಕ್ಕೆ ಇವಾಗ ಇಷ್ಟ ಇಲ್ಲ ಅಂದರೆ ಹಾಕ್ತಿರ್ಬೋದು. ನಾನು ಇದೇನಾದರೂ ಎಲ್ಲ ವೆಜಿಟೇಬಲ್ಸ್ ಅದನ್ನು ಬೇಗ ಸಾಫ್ಟ್ ಆಗುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ನೀರು ಕಡಿಮೆ ಅಂತ ಅನಿಸ್ತು, ಅದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಸೊ ಇವಾಗ ನೀಟಿಗೆ ಹೋಗ್ಬಿಟ್ಟು 4 ವಿಷಲ್ ಕುಕ್ಕರ್ ವಿಷಲ್ ಕೂಗಿಸ್ಬೇಕು. ಸೊ ಇದು ವಿಸಿಲ್ ಆಗ್ತಿರ್ಬೇಕಾದ್ರೆ ನಾನು ಬೇರೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೋತೀನಿ. ಸೊ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕೆ ಮಾಡಿಬಿಟ್ಟೆ, ಸೊ ಅದಕ್ಕೋಸ್ಕರ ನಾನು ಹಾಕಿಬಿಟ್ಟಿದ್ದೀನಿ. ಇವಾಗ ಹೇಳ್ತಾ ಇದ್ದೀನಿ ನಾನು ಹಾಕ್ಬಿಟ್ಟಿನಿ ಅಂತ. ಇದಕ್ಕೆ ನಾನು ಕರಿಬೇವು, ಆನಿಯನ್ನು, ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಜಾಸ್ತಿ ಉರಿಯಲ್ಲಿ ಇಟ್ಕೋಬೇಡಿ, ತುಂಬ ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಇದು ಜಸ್ಟ್ ಏನಾಗಬೇಕಂದ್ರೆ ಫ್ರೈ ಆಗಬೇಕು ಅಷ್ಟೇ. ಸೊ ತುಂಬ ಕಡಿಮೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆರಾಮ್ಸೆ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿರ್ಬೋದು ನೀವು, ತುಂಬ ಕಡಿಮೆ ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಜಾಸ್ತಿಯಾಗಿ ಏನೂ ಹಾಕೇ ಇಲ್ಲ ಇದಕ್ಕೆ. ಸೊ ಇವಾಗ ಧನಿಯಾ ಪೌಡರ್ ಹಾಕೋದಿದೆ. 1 ಟೇಬಲ್ ಸ್ಪೂನು ಧನಿಯಾ ಪೌಡರ್, 1 ಟೇಬಲ್ ಸ್ಪೂನು ಜೀರಾ ಪೌಡರು, ಇಷ್ಟೇ ಹಾಕೋತಾ ಇದ್ದೀನಿ. ಇದು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ನೆನಪಲ್ಲಿ ಇಟ್ಕೊಳ್ಳಿ, ಯಾವಾಗಲೂ ಮಸಾಲ ಪೌಡರ್ಸ್ಗಳನ್ನು ಹಾಕುವಾಗ ನೀವು ಉರಿ ಏನಿರುತ್ತೆ ನೋಡಿ ಅದನ್ನು ತುಂಬ ಕಡಿಮೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಕಡಿಮೆ ಇಟ್ಕೊಂಡು ಹಾಕಿ. ಸೊ ಇದು ನೋಡಿ ಫ್ರೈ ಆಗಿದೆ ನೋಡಿ, ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ಎಣ್ಣೆ ಎಷ್ಟು ಕಡಿಮೆ ಹಾಕ್ಕೊಂಡಿದ್ದೀನಿ ಅಂತ. ಬಿಕಾಸ್ ತುಂಬ ಎಣ್ಣೆ ಯೂಸ್ ಮಾಡೋದು ನನಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ರೈಸನ್ಗೆ ನಾನು ತುಂಬ ಕಡಿಮೆ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಏನು ಇದು ಪಪ್ಪು ಮಾಡ್ಕೊಂಡಿದ್ದೀನಿ, ಬೇಳೆನ ಕುದಿಸ್ಕೊಂಡಿದ್ದೀನಿ, ಅದನ್ನು ನಾನು ಕುಕ್ಕರ್ ಆಫ್ ಮಾಡಿಕೊಂಡು ಹಾಕಿಬಿಟ್ಟಿದ್ದೀನಿ ನೋಡಿ. ನಾನು ಇಷ್ಟು ಚೆನ್ನಾಗಿ ಕುದಿಸಿದ್ದೀನಿ. ಇದು ನಾನು ಸ್ಮ್ಯಾಶ್ ಮಾಡೋ ಅವಶ್ಯಕತೆನೇ ಇಲ್ಲ. 4 ವಿಸಿಲ್ ತೊಗೊಂಡಾಗ ಆಲ್ಮೋಸ್ಟ್ ಸಾಫ್ಟ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಉಪ್ಪು ಹಾಕ್ಕೊಂಡಿದ್ದೆ. ಸೊ ಇದಕ್ಕೆ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಇದೆ ಸಾಕು. ಸೊ ತುಂಬ ಚೆನ್ನಾಗಿರುತ್ತೆ. ನಾನು ಉಪ್ಪು ಸರಿ ಇದೆಯಾ ಇಲ್ಲ ಅಂತ ಮಾಡ್ತೀನಿ. ನೀವು ನೋಡ್ಕೊಳ್ಳಿ, ಇಂಟ್ರೆಸ್ಟ್ ಕಡಿಮೆ ಇದೆ ಅಂದರೆ ಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ. ಸೊ ಏನು ತೊಂದರೆ ಇಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮದು ಉಪ್ಪು ಹಾಕಿ, ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು ನಾನು ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡಬೇಕು. ಕುದಿಯೋದಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಾಡ್ಕೊಳ್ಳಿ. ಲೋ ಫ್ಲೇಮಿಂದ ಸ್ವಲ್ಪ ಜಾಸ್ತಿ ಮಾಡಿ, ಫ್ಲೇಮ್ನ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಟುಬಿಡಬೇಕು.
ಅಷ್ಟೇ. ಈಗ ಕುದೀತಾ ಇರುತ್ತೆ ನೋಡಿ, ಕುದೀತಾ ಇದೆ ನೋಡಿ. ಇವಾಗ ಏನಕ್ಕೆ ಇದು ಕುದಿಯೋಕ್ಕೆ ಬಿಡಬೇಕಂದ್ರೆ 5 to 7 ಮಿನಿಟ್ಸ್ ಸಾಕು. ಏನಕ್ಕೆ ಬಿಡಬೇಕು ಅಂದರೆ ಇನ್ನು ಮಸಾಲ ಹಾಕಿರ್ತೀವಿ ನೋಡಿ, ಅದೆಲ್ಲ ಆ ಗ್ರೇವಿಯಲ್ಲಿ ಹಿಂಡ್ಕೋಬೇಕು. ಆವಾಗಲೇ ಅದು ಮಸಾಲ ಚೆನ್ನಾಗಿ ಬರೋದು. ಇಲ್ಲಾಂದರೆ ಮಸಾಲ ಒಂದು ಕಡೆ ಇದು ಒಂದು ಕಡೆ ಆಗುತ್ತೆ. ಅದಕ್ಕಿಂತ ಒಗ್ಗರಣೆ ಹಾಕೋಣ. ಒಗ್ಗರಣೆಗಿಂತ ಜಾಸ್ತಿ ಹಾಕೋಣ, ಸ್ವಲ್ಪನೇ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಅದು ಬಿಸಿಯಾಗಿರಲಿ. ಒಂದು 3 ಹೆಸರು ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಬೇಗ ಹಾಕ್ಬಿಟ್ಟು ಬಿಸಿ ಆಗಬೇಕಾಗಿತ್ತು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿದ್ಮೇಲೆ ಜೀರಿಗೆ, ಇದನ್ನು ಹಾಕೊಂಡ್ರೆ ಸಾಕು. ಸಾಸಿವೆ ಬೇಡ. ಯಾಕೆ ಸಾಸಿವೆ ಹಾಕೋತಿಲ್ಲ, ಆಲ್ರೆಡಿ ನಾನು ಸಾಸಿವೆ ಹಾಕಿದ್ದೀನಿ. ಸೊ ಸಾಸಿವೆ ಜಾಸ್ತಿ ಒಳ್ಳೆಯದಲ್ಲ. ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಅದನ್ನಷ್ಟೇ ಹಾಕೊಂಡಿದ್ದೀನಿ. ಇವಾಗ ಇದು ಫ್ರೈ ಆಗಿದೆ. ಇವಾಗ ಇದು ಮಸಾಲ ಮನೆಯಲ್ಲಿ ಮಾಡಿರೋ ಖಾರ ಮಸಾಲ, ಇದು 1 ಟೇಬಲ್ ಸ್ಪೂನ್ ಅಷ್ಟೇ. ಅದನ್ನು ಹಾಕ್ಕೊಂಡು ಇದನ್ನು ತಡ್ಕೊಳ್ಬೇಕು. ಇನ್ನು ಅಲ್ಲಿ ಏನಾದರೂ ಒಣ ಮೆಣಸು, ಕೆಂಪು ಮೆಣಸು ಇಲ್ಲ ಬ್ಯಾಡಿಗೆ ಮೆಣಸು ಇತ್ತು, ಅದನ್ನು ಯೂಸ್ ಮಾಡ್ಕೋಬೋದು. ನಾನು ಯೂಸ್ ಮಾಡ್ಕೋತೀನಿ ಯಾಕಂದರೆ ಖಾರ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಆ ರೀಸನ್ನಿಂದ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದು ಫ್ರೈ ಆಗಿದ ಕೂಡಲೇ ಇದಕ್ಕೆ ಒಗ್ಗರಣೆ ಅಂದರೆ ತಡ್ಕ ಕೊಡಬೇಕು. ಇದಕ್ಕೆ ಒಗ್ಗರಣೆ ತೆಗೆದು ತಡ್ಕ ಕೊಡಬೇಕು. ಅಷ್ಟೇ, ಮುಗೀತು. ಸೊ ಇಷ್ಟಕ್ಕೆ ಮುಗ್ದೋಗುತ್ತೆ. ಒಂದು 2 ನಿಮಿಷ ತುಂಬ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ತೆಗ್ರಾಯಿತು. ಸೊ ಅಲ್ಲಿಗೆ ಮುಗ್ದೋಗುತ್ತೆ. ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ. ನಿಮಗಿದು ಇಷ್ಟ ಆಗಿದೆ, ನನ್ನ ಪ್ರಕಾರ ಐ ಲೈಕ್, ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನೀವು ಮಾಡಿ ಹೇಗಿದೆ ಟೇಸ್ಟ್ ಅಂತ ಹೇಳಿ ಕಮೆಂಟ್ ಮೂಲಕ ನನಗೆ ಕಮೆಂಟ್ ಮಾಡಿ. ಸೊ ನನಗೆ ತಿಳಿಸಿ. ತುಂಬ ಈಸಿಯಾಗಿ ಮಾಡುವಂಥ ತುಂಬ ಚೆನ್ನಾಗಿ ಬರುತ್ತೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ನೋಡಿ. ಇದು ರೈಸಿಗೆ ಆಗುತ್ತೆ, ಚಪಾತಿಗೆ ಆಗುತ್ತೆ, ರೊಟ್ಟಿಗಳಿಗೆ ಆಗುತ್ತೆ,